ತಮಿಳುನಾಡಿನಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಟಿವಿಕೆಗೆ ಬೆಂಬಲ ಕೊಡುವ ಸಾಧ್ಯತೆ ಇದೆ. ಟಿವಿಕೆಗೆ ಬೆಂಬಲ ನೀಡಲು ಸಿಪಿಎಂ ಕೂಡ ಮುಂದಾಗಿದೆ. ವಿಜಯ್ ಅವರ ಬೆಂಬಲ ಕೇಳಿದ್ರೆ ಚಿಂತಿಸಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಪಕ್ಷದ ಮಟ್ಟದಲ್ಲಿ ಚರ್ಚೆ ಆಗಬೇಕು, ಎಲ್ಲರನ್ನ ಕೂಡ ಕೇಳಬೇಕಿದೆ, ಅವರ ಅಭಿಪ್ರಾಯಗಳನ್ನು ನಾವು ಸಂಗ್ರಹಿಸಬೇಕಿದೆ. ನಂತರ ಸರ್ವಾನುಮತದಿಂದ ನಾವು ಟಿವಿಕೆಗೆ ಬೆಂಬಲಿಸೋದಕ್ಕೆ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಅಂತ ಸಿಪಿಎಂ ನಾಯಕ ಕೆ ಬಾಲಕೃಷ್ಣನ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. 2 ಸ್ಥಾನಗಳಲ್ಲಿ ಸಿಪಿಎಂ ಪಕ್ಷ ಜಯ ಗಳಿಸಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ತಮಿಳುನಾಡಿನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಯಾವ ರೀತಿಯಾಗಿ ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಗೆದ್ದು ಬೀಗಿದ್ರು, ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ರು ಅನ್ನೋದನ್ನು ನೋಡಿದ್ವಿ. ಆದರೆ ಸರಳ ಬಹುಮತವನ್ನು ತಲುಪುವುದಕ್ಕೆ ಸಾಧ್ಯ ಆಗಲಿಲ್ಲ. ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅವರ ಸರ್ಕಾರ ರಚನೆಗೆ ಈಗ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಬೆಂಬಲವನ್ನು ಕೊಡೋದಕ್ಕೆ ರೆಡಿ ಆಗಿವೆ. ಯಾರು ಮುಂದೆ ಬಂದಿದ್ದಾರೆ, ಮತ್ತೊಂದು ಕಡೆ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿದ್ದಾರೆ, ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ಕೂಡ. ಏನಾಗ್ತಾ ಇದೆ ಸದ್ಯದ ತಮಿಳುನಾಡು ರಾಜಕೀಯ ಬೆಳವಣಿಗೆಗಳು? ಮಧುಶ್ರೀ, ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಟಿವಿಕೆ ಪಕ್ಷ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿರುವಂತಹದ್ದು. ಈ ಬಾರಿಯ ಚುನಾವಣೆಯಲ್ಲಿ 108 ಸ್ಥಾನಗಳ ಗೆಲ್ಲುವ ಮೂಲಕ ಅತ್ಯಂತ ದೊಡ್ಡ ಪಕ್ಷವಾಗಿ ವಿಜಯ್ ಅವರ ನೇತೃತ್ವದ ಟಿವಿಕೆ ಪಕ್ಷ ಹೊರಹೊಮ್ಮಿದೆ. ಈಗ ಸರ್ಕಾರ ರಚನೆಯ ಹಂತದಲ್ಲಿ ಈಗ ಚಟುವಟಿಕೆಗಳನ್ನು ಟಿವಿಕೆ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಒಂದು ಕಡೆ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ನಮ್ಮದು ಅತ್ಯಂತ ದೊಡ್ಡ ಪಕ್ಷವಾಗಿದ್ದೇವೆ, ಹಾಗಾಗಿ ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನು ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನು ಈಗ ರಾಜ್ಯಪಾಲರಿಗೆ ಕೊಟ್ಟಿರುವಂತಹದ್ದು. ರಾಜ್ಯಪಾಲರು ಯಾವಾಗ ಬೇಕಾದರೂ ಟಿವಿಕೆ ಪಕ್ಷದ ನಾಯಕರಿಗೆ ಬುಲಾವನ್ನು ಕೊಡ್ಬೋದು, ನೀವು ಸರ್ಕಾರ ರಚನೆ ಮಾಡಲಿಕ್ಕೆ ಬನ್ನಿ ಅನ್ನುವಂಥ ಆಹ್ವಾನವನ್ನ ರಾಜ್ಯಪಾಲರು ಕೊಡಬಹುದು. ಆ ಒಂದು ರಾಜ್ಯಪಾಲರ ಆಹ್ವಾನವನ್ನ ಈಗ ಟಿವಿಕೆ ಪಕ್ಷದ ನಾಯಕರು ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ 118 ಶಾಸಕರ ಬೆಂಬಲ ಬೇಕಾಗುತ್ತೆ. ಆದರೆ ಈಗ ಟಿವಿಕೆ ಪಕ್ಷಕ್ಕೆ ಇರುವಂತದ್ದು ಕೇವಲ 108 ಶಾಸಕರು, ಇನ್ನೂ 10 ಶಾಸಕರ ಅಗತ್ಯ ಇದೆ. ಬೇರೆ ಬೇರೆ ಪಕ್ಷಗಳು ಈಗ ಟಿವಿಕೆಗೆ ಬೆಂಬಲವನ್ನು ಕೊಡಬೇಕಾಗುತ್ತೆ. ಎಐಎಡಿಎಂಕೆ ಪಕ್ಷ ದೊಡ್ಡ ಪಕ್ಷ ಆಗಿರೋದ್ರಿಂದ ಆ ಪಕ್ಷದ ಬೆಂಬಲವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ತೀರಾ ಕಡಿಮೆ ಇರೋದ್ರಿಂದ ಈಗ ಸಣ್ಣ ಪುಟ್ಟ ಪಕ್ಷಗಳು ಕಡಿಮೆ ಸ್ಥಾನಗಳನ್ನ ಗೆದ್ದಿರ್ತಕ್ಕಂಥ ಪಕ್ಷಗಳತ್ತ ಈಗ ವಿಜಯ್ ಅವರು ಕಣ್ಣಿಟ್ಟಿರುವಂತಹದ್ದು. ಬಹುಮುಖ್ಯವಾಗಿ ಕಾಂಗ್ರೆಸ್ 5 ಸ್ಥಾನಗಳನ್ನ ಗೆದ್ದಿದೆ. ಡಿಎಂಕೆ ಮೈತ್ರಿಕೂಟದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷವು ಕೂಡ ವಿಜಯ್ ಅವರ ಮೈತ್ರಿಕೂಟವನ್ನ ಸೇರ್ಕೊಳ್ಳಿಕ್ಕೆ ಈಗ ಉತ್ಸುಕರಾಗಿರುವಂತಹದ್ದು. ರಾಹುಲ್ ಗಾಂಧಿ ಅವರು ನಿನ್ನೆ ವಿಜಯ್ ಅವರ ಜೊತೆ ದೂರವಾಣಿಯ ಕರೆ ಮೂಲಕ ಮಾತನಾಡಿದ್ದಾರೆ. ಮತ್ತೆ ಟಿವಿಕೆಯ ಗೆಲುವಿಗೆ ಶುಭಾಶಯವನ್ನು ಕೂಡ ರಾಹುಲ್ ಗಾಂಧಿ ಅವರು ಕೋರಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಮೈತ್ರಿ ಆಗುತ್ತಾ ಅನ್ನುವಂತಹ ಚರ್ಚೆಗಳೀಗ ನಡೀತಾ ಇರುವಂತಹದ್ದು. ಇನ್ನೊಂದು ಕಡೆ ಬಹುಮುಖ್ಯವಾಗಿ ಪಿಎಂಕೆ ಪಕ್ಷ ಕೂಡ 4 ಸ್ಥಾನಗಳು ಗೆದ್ದಿರುವಂತಹದ್ದು. ಪಿಎಂಕೆ ಪಕ್ಷ ಬಿಜೆಪಿ ಜೊತೆಗೆ ಇರುವಂತಹದ್ದು, ಅಂದ್ರೆ NDA ಜೊತೆಗೆ ಇದೆ. ಈಗ ವಿಜಯ್ ಅವರ ನೇತೃತ್ವದ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತಂದ್ರೆ ಪಿಎಂಕೆ ಪಕ್ಷ NDA ಮೈತ್ರಿಕೂಟವನ್ನು ತೊರೆದು ಬರಬೇಕಾಗುತ್ತೆ. ಬಿಜೆಪಿ ಹಾಗೂ ನಮಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ಕೊಂಡು ಆಮೇಲೆ ಟಿವಿಕೆಗೆ ಸಪೋರ್ಟ್ ಕೊಡಬೇಕಾಗತ್ತೆ. ಇನ್ನು ಬಹುಮುಖ್ಯವಾಗಿ ಕಮ್ಯುನಿಸ್ಟ್ ಪಕ್ಷಗಳು 4 ಸ್ಥಾನವನ್ನ ಗೆದ್ದಿರುವಂತಹದ್ದು. ಮುಸ್ಲಿಂ ಲೀಗ್ 2 ಸ್ಥಾನವನ್ನ ಗೆದ್ದಿದೆ. ಈಗ ಕಮ್ಯುನಿಸ್ಟ್ ಪಕ್ಷಗಳಿಂದ ಈಗ ಒಂದು ಹೇಳಿಕೆ ಹೊರಬಿದ್ದಿರುವಂತಹದ್ದು. ಸಿಪಿಎಂನ ನಾಯಕರಾದಂತಹ ಬಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಟಿವಿಕೆ ನಮ್ಮ ಬೆಂಬಲವನ್ನ ಕೇಳಿದ್ದೆ ಆದಲ್ಲಿ ನಾವು ಪಕ್ಷದ ವೇದಿಕೆಯಲ್ಲಿ ಕೂತು ಚರ್ಚೆಯನ್ನ ಮಾಡಿ ಆನಂತರ ನಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತೇವೆ ಅನ್ನುವಂತ ಹೇಳಿದ್ದಾರೆ. ಹಾಗಾದ್ರೆ ಟಿವಿಕೆಯಿಂದ ಇದುವರೆಗೆ ಕಮ್ಯುನಿಸ್ಟ್ ಪಕ್ಷಗಳಿಗೆ ಯಾವುದೇ ರೀತಿಯಾದಂತಹ ಮನವಿ ಹೋಗಿಲ್ಲ, ಬೆಂಬಲ ಕೊಡಿ ಅನ್ನುವಂತಹ ಮನವಿ ಹೋಗಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಟಿವಿಕೆ ಬೆಂಬಲ ಕೇಳಿದ್ದೆ ಆದಲ್ಲಿ ನಾವು ಅವರಿಗೆ ಬೆಂಬಲ ಕೊಡೋ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನ ಕಮ್ಯುನಿಸ್ಟ್ ಪಕ್ಷಗಳು ಹೇಳ್ತಿವೆ. ಕಮ್ಯುನಿಸ್ಟ್ ಪಕ್ಷಗಳು ಬೆಂಬಲವನ್ನು ಕೊಡಬೇಕು, ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡಬೇಕು, ಇಲ್ಲ PMK ಬೆಂಬಲ ಕೊಡಬೇಕು, ಅಥವಾ ಇನ್ನು 2 ಸ್ಥಾನ ಗೆದ್ದಿರ್ತಕ್ಕಂಥ 2 ಸಣ್ಣ ಪಕ್ಷಗಳಿವೆ, ಅವು ಬೆಂಬಲವನ್ನು ಕೊಡಬೇಕು. ಹೀಗಾಗಿ ಯಾರ ಬೆಂಬಲವನ್ನ ವಿಜಯ್ ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಬಹಳ ಕುತೂಹಲವನ್ನ ಕೆರಳಿಸಿರುವಂತಹದ್ದು. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.